ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಬಿಗ್ ಬಾಸ್ ಸೀಸನ್ 12 ಮುಕ್ತಾಯವಾಗುವುದಕ್ಕೆ ಇನ್ನು ಒಂದು ವಾರ ಬಾಕಿ ಇದೆ. ಕಳೆದ ವಾರ ಹಲವು ಕೊನೆಗಳಿಗೆ ಸಾಕ್ಷಿಯಾಗಿತ್ತು. ಈ ಸೀಸನ್ನ ಕೊನೆಯ ಕ್ಯಾಪ್ಟನ್ ಯಾರು ಅಂತ ಗೊತ್ತಾಯಿತು. ಈ ಸೀಸನ್ನ ಕೊನೆಯ ಕಳಪೆ ಹಾಗೂ ಉತ್ತಮ ಯಾರು ಅಂತ ಗೊತ್ತಾಯಿತು. ಅದೇ ರೀತಿ ಶನಿವಾರದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಈ ಸೀಸನ್ನ ಕೊನೆಯ ಕಿಚ್ಚನ ಚಪ್ಪಾಳೆ ಯಾರಿಗೂ ಅಂತ ಕೂಡ ಹೇಳಿದ್ರು. ಇದಿಷ್ಟಲ್ಲದೆ ಈ ವಾರ ಕಿಚ್ಚ ಸುದೀಪ್ ಅವರು ಒಂದು ವಿಶೇಷವಾದ ಚಪ್ಪಾಳೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಚಪ್ಪಾಳೆ ಇಷ್ಟು ಸೀಸನ್ಗಳಲ್ಲಿ ಯಾವೊಂದು ಸೀಸನ್ಗಳಿಗೆ ಕೊಟ್ಟಿರಲಿಲ್ಲ. ಆ ಒಂದು ಚಪ್ಪಾಳೆ ಯಾವುದು ಅಂದ್ರೆ, ಇಡೀ ಸೀಸನ್ನ ಆಟವನ್ನ ಪರಿಗಣಿಸಿ ಕಿಚ್ಚ ಸುದೀಪ್ ಅವರು ಮೆಚ್ಚಿಕೊಂಡು ಇಡೀ ಸೀಸನ್ಗೆ ಒಂದು ಚಪ್ಪಾಳೆಯನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಇಡೀ ಸೀಸನ್ನ ಚಪ್ಪಾಳೆಯನ್ನ ಪಡೆದುಕೊಂಡವರು ಯಾರು, ಹಾಗೆ ಕಳೆದ ವಾರದ ಕಿಚ್ಚನ ಚಪ್ಪಾಳೆಯನ್ನ ಪಡೆದುಕೊಂಡವರು ಯಾರು ಅಂತ ನೋಡೋಣ ಬನ್ನಿ. ಬಿಗ್ ಬಾಸ್ ಸೀಸನ್ 12ರ ಇಡೀ ಸೀಸನ್ನ ಆಟವನ್ನ ಮೆಚ್ಚಿಕೊಂಡು ಕಿಚ್ಚ ಸುದೀಪ್ ಅವರು ಧ್ರುವಂತ್ ಅವರಿಗೆ ಚಪ್ಪಾಳೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಚಪ್ಪಾಳೆಯನ್ನ ಕೊಡುವುದಕ್ಕಿಂತ ಮೊದಲು ಕಿಚ್ಚ ಸುದೀಪ್ ಅವರು ಧ್ರುವಂತ್ ಅವರಿಗೆ ಯಾಕೆ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ ಅಂತ ಕಾರಣಗಳು ಹೇಳ್ತಾರೆ. ಧ್ರುವಂತ್ ಅವರು ಆರಂಭದಲ್ಲಿ ಆಟ ಮತ್ತು ಜನರನ್ನ ಅರ್ಥೈಸಿಕೊಳ್ಳುವಲ್ಲಿ ಒದ್ದಾಡಿದ್ರು. ಇಡೀ ಸೀಸನ್ ಅಲ್ಲಿ ಧ್ರುವಂತ್ ಅವರು ನೀಡಿದ ದೊಡ್ಡ ಮಟ್ಟದ ಕೊಡುಗೆ ಮತ್ತು ಅದ್ಭುತ ಜರ್ನಿ ಜೊತೆಗೆ ಅವರ ಮನರಂಜನೆಯನ್ನ ಮೆಚ್ಚಿ ಕಿಚ್ಚ ಸುದೀಪ್ ಅವರು ಈ ಒಂದು ವಿಶೇಷವಾದ ಚಪ್ಪಾಳೆಯನ್ನ ಕೊಟ್ಟಿದ್ದಾರೆ. ಇದಾದ ಬಳಿಕ ವಾರದ ಕಿಚ್ಚನ ಚಪ್ಪಾಳೆಯನ್ನ ಅಶ್ವಿನಿ ಗೌಡರ್ ಅವರಿಗೆ ಕೊಟ್ಟಿದ್ದಾರೆ. ಅಶ್ವಿನಿ ಗೌಡರ್ ಅವರು ಎಷ್ಟೇ ಜಗಳ, ಭಿನ್ನಾಭಿಪ್ರಾಯ ಮತ್ತು ಕಷ್ಟಗಳು ಬಂದರೂ ಎದೆಗುಂದದೆ ಶಕ್ತಿಯುತವಾಗಿ ಆಡಿದ್ದಕ್ಕೆ ಹಾಗೂ ತನ್ನ ತಪ್ಪುಗಳು ಅಹಂ ಇಲ್ಲದೆ ತಿದ್ದಿಕೊಂಡು ಆಟ ಮುಗಿಸಿದ ರೀತಿಯನ್ನ ಮೆಚ್ಚಿ ಕಿಚ್ಚ ಸುದೀಪ್ ಅವರು ವಾರದ ಕಿಚ್ಚನ ಚಪ್ಪಾಳೆಯನ್ನ ಕೊಟ್ಟಿದ್ದಾರೆ. ಈ ಎರಡು ಚಪ್ಪಾಳೆಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಕೆಲವೊಬ್ರು ಇಡೀ ಸೀಸನ್ನ ಚಪ್ಪಾಳೆ ಇಷ್ಟ ಆಗಿಲ್ಲ ಅಂದ್ರೆ, ಇನ್ನು ಕೆಲವರು ಈ ವಾರದ ಕಿಚ್ಚನ ಚಪ್ಪಾಳೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆ ಕಿಚ್ಚ ಸುದೀಪ್ ಅವರು ನೀಡಿದ ಚಪ್ಪಾಳೆ ಇಷ್ಟ ಆಯ್ತಾ, ಅಥವಾ ನಿಮ್ಮ ಪ್ರಕಾರ ಯಾರಿಗೆ ಇಡೀ ಸೀಸನ್ನ ಚಪ್ಪಾಳೆ ಕೊಡಬೇಕಿತ್ತು ಅಥವಾ ಯಾರಿಗೆ ವಾರದ ಕಿಚ್ಚನ ಚಪ್ಪಾಳೆ ಕೊಡಬೇಕಿತ್ತು ಅಂತ ಕಮೆಂಟ್ಸ್ ಮಾಡಿ.